ಇನ್ನೊಂದು ಸೇರಿಸೋದಾದರೆ, ಇವತ್ತು ಹಾಯಾಗಿರಬೇಕು, ಐ ವಾಂಟ್ ಫನ್, ಐ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್, ಸಿಂಪ್ಲಿಸಿಟಿ ಅಂತ ಹೇಳ್ತಾರಲ್ಲ. ಈಗ ಯದ್ವಾ ತದ್ವಾ ಇದ್ಬಿಟ್ರೆ ಮುಂದೆ ಭವಿಷ್ಯ ಎಲ್ಲ ಹಾಳಾಗಿಬಿಡತ್ತೆ. ಸೊ ದೆರ್ ಇಸ್ ನೋ ಶಾರ್ಟ್ ಕಟ್ ಇನ್ ಲೈಫ್. ಶಾರ್ಟ್ ಕಟ್ಸ್ ಯು ಶಾರ್ಟ್ ಅಂತ ಒಂದು ಮಾತಿದೆ. ಸೊ ದೆರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಸೊ ನಿಜಕ್ಕೂ ಯಾರಿಗೆ ಶಕ್ತಿ ಬೇಕೋ ಅವರು ಮೊದಲಿಂದ ಒಂದು ಫೌಂಡೇಶನ್ ಹಾಕ್ಕೋಬೇಕು ಜೀವನಕ್ಕೆ. ಆ ಫೌಂಡೇಶನನ್ನೇ ನಾವು ಧರ್ಮ ಅಂತ ಕರೆಯೋದು. ಹಾಗಾಗಿ ಸತ್ಯ, ನಿಷ್ಠೆ, ಕಷ್ಟ ಸಹಿಷ್ಣುತೆ, ಡಿಸಿಪ್ಲಿನ್ನು ಇದೆಲ್ಲ ಇಲ್ಲದೆ ಹೋದರೆ, ಒಂದಷ್ಟು ಮನಸ್ಸಂಯಮ, ಕಂಡುಕೊಂಡ ಹುಡುಗಿಯರಿಗೆ ಮನಸ್ಸೋಲುವ, ಕಂಡುಕೊಂಡ ಹವ್ಯಾಸಗಳಿಗೆ ಮನಸ್ಸೋಲುವಂತಹ ದುರ್ಬಲ ಮನಸ್ಕನು ನಾಳೆ ಪರಿವಾರದಲ್ಲೂ ಹೆಂಡತಿಗೆ ನಿಷ್ಠವಾಗಿರಲಾರ, ಅಕ್ಕಪಕ್ಕದ ತನ್ನ ನೆರೆಕೆರೆಯವ್ರ ಜೊತೆಗೂ ಸರಿಯಾಗಿರಲಾರ, ತನ್ನ ಆಫೀಸಲ್ಲೂ ಕೂಡ ಆನೆಸ್ಟ್ ಆಗಿರಲಾರ. ಹಾಗಾಗಿ ಫೌಂಡೇಶನ್ನೇ ಧರ್ಮ ಅಂತ. ಮೊದಲು ನಾವಿದನ್ನು ಕಲ್ತ್ರೆ ಮಾತ್ರ ಮುಂದೆ. ಜಟ್ಟಿ, ಈ ರೆಸ್ಲಿಂಗ್ ಬಗ್ಗೆ ಹೇಳ್ತಾರೆ, ನಮ್ಮ DVG ಹೇಳ್ತಾರೆ, ಜಟ್ಟಿ ಕಾಳಗದೊಳು ಗೆಲ್ಲದೊಡೆ ವ್ಯರ್ಥವೆನ್ನುವೆಯೇ ಮವನ ಪಟ್ಟು ವರಸುಗಳು, ಮುಟ್ಟಿ ನೋಡವನ ಕೈ ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತ. ಒಂದೆರಡು ರೆಸ್ಲಿಂಗ್ ಮ್ಯಾಚಸ್ನ ಸೋಲ್ಬೋದು, ಗೆಲ್ಬೋದು, ದಟ್ ಈಸ್ ಇರಲೆವೆಂಟ್. ಆದರೆ ಅವನು ಕುಸ್ತಿ ಆಡಿ ಆಡಿ ಗಟ್ಟಿಯಾಗಿರ್ತಾನಲ್ಲ, ಅವನ ಕಾನ್ಫಿಡೆನ್ಸು, ಅವನ ಬಾಡಿ, ಅವನ ಫಿಟ್ನೆಸ್ಸು, ಅವನ ವ್ಯಕ್ತಿತ್ವ, ಆ ಚಾರ್ಮ್ ಇದೆಯಲ್ಲ, ಅದು ತುಂಬ ಮುಖ್ಯ. ಹಾಗಾಗಿ ಈ ಹೆಂಗೋ MG ರೋಡ್ ಆ್ಯನಿಮಲ್ಸ್ ಆಗಿ ಜೀವನ ಕಳೀದೆ ಅರ್ಥಪೂರ್ಣವಾಗಿ ಬದುಕೋದು ಅವ್ರಿಗೆ ಒಳ್ಳೆಯದು. ಅವರೆಲ್ಲ ಸನ್ಯಾಸಿಗಳಾಗಬೇಕಾಗಿಲ್ಲ. ಅವರ ವರ್ಕ್ ಪ್ಲೇಸಲ್ಲೇ, ಅವರ ಲೌಕಿಕ ಜೀವನದಲ್ಲೂ ಕೂಡ ಈ ಡಿಸಿಪ್ಲಿನ್ಸು, ಈ ಸಂಯಮ, ಈ ಭಕ್ತಿ, ಈ ರಾಷ್ಟ್ರನಿಷ್ಠೆ, ಧರ್ಮನಿಷ್ಠೆ, ತಂದೆ ತಾಯಂದ್ರ ಬಗ್ಗೆ ಗೌರವ, ವ್ಯಾಲ್ಯೂಸ್ ಬಗ್ಗೆ ಗೌರವ, ಇದು ಅವ್ರಿಗೆ ಸಹಾಯ ಮಾಡುತ್ತೆ. ವೈಯಕ್ತಿಕವಾದ ಜವಾಬ್ದಾರಿ ಬಗ್ಗೆ ಮಾತನಾಡಿದ್ವಿ. ಬಟ್ ನಾಡು ಕಟ್ಟೋ ಕಾರ್ಯ ಅಥವಾ ಇಡೀ ದೇಶದ ಅಭಿವೃದ್ಧಿ ಕಾರ್ಯ ಅನ್ನೋದು ಸಮಿಷ್ಟಿ ಶ್ರಮವನ್ನು ಬಯಸೋ ಕಾರ್ಯ ಆಗುತ್ತೆ. ನಾವು ರಾಮ ಭಾರತ ಅಂತ ಹೇಳಿ ಇವತ್ತಿನ ನಮ್ಮ ಮೊದಲ ಪ್ಯಾನಲ್ಗೆ ಹೆಸರಿಟ್ಟಿದ್ದೀವಿ. ಅಂದರೆ ಭಾರತವನ್ನು ರಾಮರಾಜ್ಯವಾಗಿ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರ ಶ್ರಮ ನಿಜಕ್ಕೂ ಬೇಕು. ಆದರೆ ಸಮಿಷ್ಟಿಯಾಗಿ ಆ್ಯಸ್ ಅ ಗ್ರೂಪ್, ಇದರಲ್ಲಿ ರಾಜಕಾರಣಿಗಳನ್ನು ಒಳಗೊಂಡಂತೆ, ಆಡಳಿತ ವರ್ಗವನ್ನು ಒಳಗೊಂಡಂತೆ ಅಲ್ಲಿ ಇರಬೇಕಾದ ಧರ್ಮ ಯಾವುದು ಅಂತ ಹೇಳಿ ನನ್ನನ್ನು ಕೇಳ್ತಾ ಇದ್ದೀರಾ? ಹಾಂ, ನೋಡಿ, ನೀವೇ ಬಳಸಿದ್ರಿ ಪದವನ್ನು, ಸಮಷ್ಟಿ ಅಂತ ಸ್ವಾಮೀಜಿಯವರು ಬಳಸಿದ್ರು. ಇದು ನಮ್ಮ ಅನಾದಿಯಾದಂಥ ಪದ, ನಂಗೆ ತುಂಬ ಇಷ್ಟವಾದ ಪದ, ಸಮಷ್ಟಿ ವ್ಯಷ್ಟಿ. ಧರ್ಮವನ್ನು ಹೇಳೋವಾಗಲೇ ನಮ್ಮಲ್ಲಿ ಸಾಮಾನ್ಯ ಧರ್ಮ, ವಿಶೇಷ ಧರ್ಮ, ಸಮಷ್ಟಿ ಧರ್ಮ, ವ್ಯಷ್ಟಿ ಧರ್ಮ ಅಂತ ಕ್ಲಿಯರಾಗಿ ಹೇಳ್ತಾರೆ. ಸಾಮಾನ್ಯ ಧರ್ಮ ಅಂದರೆ ಯೂನಿವರ್ಸಲ್, ಸತ್ಯ, ಧರ್ಮ, ಪ್ರೀತಿ, ದಯೆ ಇತ್ಯಾದಿ. ಅದು ಹೈಯೆಸ್ಟ್, ಅದು ನೋ ಕಾಂಪ್ರಮೈಸ್. ಎಲ್ಲ ದೇಶ, ಎಲ್ಲ ಕಾಲದಲ್ಲಿ ಎಲ್ಲರಿಗೂ ವರ್ಣ, ಕುಲ, ಲಿಂಗ ಭೇದವಿಲ್ಲದೆ ಎಲ್ಲರೂ ಪಾಲಿಸಬೇಕಾದದ್ದು ಸಾಮಾನ್ಯ ಧರ್ಮ. ವಿಶೇಷ ಧರ್ಮ ಏನು? ಇಲ್ಲಿ ಸ್ಮಿತಾ ಆ್ಯಂಕರ್ ಮಾಡ್ತಾರೆ, ನಿಮ್ಮ ಧರ್ಮ. ಇನ್ಯಾರೋ ಟೈಮ್ ನೋಡ್ತಿರ್ತಾರೆ, ಸಾಕು ನಿಲ್ಲಿಸಿ ಅಂತ ಹೇಳ್ತಿರ್ತಾರೆ, ಅದು ಅವ್ರ ಧರ್ಮ. ಇನ್ನೊಬ್ಬರು ಕ್ಯಾಮ್ರಾ ಅವ್ರ ಧರ್ಮ ಮಾಡ್ತಾರೆ, ಸ್ವಾಮೀಜಿ ಅವ್ರ ಧರ್ಮ ಮಾಡ್ತಾರೆ. ಎಲ್ಲರೂ ಅವ್ರವ್ರ ಧರ್ಮವನ್ನು ಮಾಡ್ತೀವಿ. ಇದು ವಿಶೇಷ ಧರ್ಮ. ಅಂದರೆ ಆಯಾ ಕ್ಷಣದಲ್ಲಿ ನಮ್ಮ ರೋಲ್, ನಮ್ಮ ರೆಸ್ಪಾನ್ಸಿಬಿಲಿಟಿ, ಸಿಚುವೇಶನು, ಟೈಮು, ಪ್ಲೇಸು. ಈಗ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಾನು ಕಸ್ಟಮರ್ ಧರ್ಮ ಆಗುತ್ತೆ, ಹಂಗೆ ನಿಂತ್ಕೋಬೇಕು. ನಾನು ಮನೇಲಿ ನಾನು ಲೆಕ್ಚರ್ ಕೊಡೋಕ್ಕಾಗಲ್ಲ ನಮ್ಮ ಯಜಮಾನರಿಗೆ, ಅಲ್ಲಿ ಸತಿ ಧರ್ಮ, ಅಲ್ಲಿ ಬೇರೆ ಕೆಲಸ ಮಾಡಬೇಕಾಗತ್ತೆ. ಹೀಗೆ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅದೇ ಥರ ವ್ಯಷ್ಟಿ ಸಮಷ್ಟಿ, ನನ್ನ ಹಿತ ಏನು, ನನಗಿಷ್ಟ ಏನು, ನನಗನುಕೂಲ ಏನು ಅಂತ ಯೋಚನೆ ಮಾಡೋದು ವ್ಯಷ್ಟಿ. ಆದರೆ ನನ್ನ ಹಿತ, ನನ್ನ ಅನುಕೂಲ ಅನ್ನೋದು ಸಮಾಜಕ್ಕೆ ತೊಂದರೆ ಕೊಡಬಾರ್ದು ಅನ್ನುವ ವಿವೇಚನೆ ಜೊತೆಗೆ ಮಾಡೋದು ಸಮಷ್ಟಿ ಧರ್ಮ. ಸರಳ ಉದಾಹರಣೆ ನಾನು ಹೇಳೋ ಹಾಗಿದ್ರೆ, ಬಾಳೆಹಣ್ಣು, ನನ್ನ ದುಡ್ಡಲ್ಲಿ ನಾನು ಒಂದು ಬಾಳೆಹಣ್ಣು ಕೊಂಡ್ಕೊಂಡು ತಿಂತೀನಿ, ಅದು ನನ್ನ ವ್ಯಷ್ಟಿ ಧರ್ಮ. ನಂಗೆ ಇಷ್ಟ, ತಿಂದೆ, ನನ್ನ ದುಡ್ಡು, ನನ್ನ ಇಷ್ಟ. ಆದರೆ ಬಾಳೆಹಣ್ಣು ಸಿಪ್ಪೆ ಎಲ್ಲಿ ಹಾಕ್ತೀನಿ, ಅದು ಸಮಷ್ಟಿ ಹಿತ ಆಗುತ್ತೆ. ಎಲ್ಲಂದರೆ ಅಲ್ಲಿ ಎಸಕ್ಕಾಗಲ್ಲ, ನನ್ನ ದುಡ್ಡು ಅಂತ ಹೇಳೋ ಹಾಗಿಲ್ಲ. ಯಾಕೆಂದರೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಾನು ಎಲ್ಲಂದರೆ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ, ರೋಡ್ ಬ್ಲಾಕ್ ಮಾಡ್ತೀನಿ, ತಪ್ಪು. ಅದು ಸಮಷ್ಟಿ ಧರ್ಮ ಅಲ್ಲ, ಅದು ವ್ಯಷ್ಟಿ ಧರ್ಮ. ಯಾವತ್ತೂ ನನ್ನ ವ್ಯಷ್ಟಿ ಸಮಷ್ಟಿಗೆ ತೊಂದರೆ ಕೊಡಬಾರ್ದು ಅನ್ನುವ ಎಚ್ಚರಿಕೆ ಇದೆಯಲ್ಲ, ಇದನ್ನು ವಿಶೇಷವಾಗಿ ಸನಾತನ ಧರ್ಮ ಹೇಳುತ್ತೆ. ಇದನ್ನು ರಾಮ ತೋರಿಸಿದ. ನೀವು ಮತ್ತೆ ಪದೇ ಪದೇ ರಾಮ ಭಾರತ ಅಂದ್ರಲ್ಲ, ರಾಮ, ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳಿದ್ರು. ತನ್ನ ಪತ್ನಿ, ತನ್ನ ಪರಿವಾರ, ತನ್ನ ಮಕ್ಕಳು, ತನ್ನದು, ತನ್ನ ಇಷ್ಟ, ತನ್ನ ಸುಖ, ತನ್ನ ಪ್ರಯಾರಿಟಿ ಅಂತ ನೋಡಿದೆ. ಎಷ್ಟೇ ದುಃಖ ಆದರೂ, ಕಷ್ಟ ಆದರೂ, ಎಷ್ಟೇ ತನಗೆ ನೋವಾದರೂ, ಪರ್ಸ್ನಲಿ ಅಫೆಂಡ್ ಆದರೂ, ತನಗೆ ನೋವಾದರೂ ಕೂಡ ಅದನ್ನು ನುಂಗಿ ನಾನೊಬ್ಬ ಲೀಡರ್, ನಾನೊಬ್ಬ ರಾಜ, ನಾನು ಬರೀ ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ನಾನು ಏನು ತಪ್ಪು ಮಾಡಿದ್ರು, ಏನು ಸ್ಟೇಟ್ಮೆಂಟ್ ಕೊಟ್ಟರು ನಡೆಯುತ್ತೆ. ಆದರೆ ನಾನು ಪ್ರೈಮ್ ಮಿನಿಸ್ಟರೋ ಮುಖ್ಯಮಂತ್ರಿಯೋ ಆದರೆ ಬಾಯಿಗೆ ಬಂದಂಗೆ ಮಾತಾಡೋ ಹಾಗಿಲ್ಲ. ನೋಡ್ತೀವಲ್ಲ ಈಗ ಏನೇನಾಗುತ್ತೆ ಎಡವಟ್ಟು ಅಂತ. ಹಾಗಾಗಿ ಸಮಷ್ಟಿ ಹಿತ, ನಾನು ನಾಯಕನ ಸ್ಥಾನದಲ್ಲಿ ನಿಂತ ತಕ್ಷಣ ನಾನು ಐ ಶುಡ್ ಬಿ ಪ್ರಜಾಹಿತೇ ಸುಖಂ ರಾಜ್ಞ ಅಂತ ಚಾಣಕ್ಯ ಹೇಳ್ತಾನೆ. ರಾಜನ್ ಸುಖ ಏನು ಅಂದರೆ ನಥಿಂಗ್ ಪರ್ಸ್ನಲ್, ಪ್ರಜಾಹಿತೇ ಸುಖಂ ರಾಜ್ಞ. ಹಾಗಾಗಿ ಪ್ರಜೆಗಳ ಹಿತವೇ ಮುಖ್ಯ ಅಂತ ಸಮಷ್ಟಿ ಭಾವದಲ್ಲಿ ಬದುಕದಂಥವ್ರು ನಾಮ. ನೋಡಿ, ಉದಾಹರಣೆ ಹೇಳ್ತೀನಿ. ಅವನು ಇದ್ದಕ್ಕಿದ್ದಾಗೆ ಓವರ್ ನೈಟ್ ಅವನ ಪಟ್ಟಾಭಿಷೇಕ ತಪ್ಪಿಸ್ಬಿಟ್ಲು ಕೈ. ರಾತ್ರಿ ವಸಿಷ್ಠರು ಕಂಕಣ ಕಟ್ಟಿದ್ದಾರೆ,
ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಬರೋ ಮುಂಚೆ ತಪ್ಪು ಹೋಯ್ತದು. ಈಗ ರಾಮ ವೈಯಕ್ತಿಕವಾಗಿ ಯೋಚನೆ ಮಾಡಿದರೆ ಇಟ್ಸ್ ಅನ್ ಅಫೆನ್ಸ್ ಟು ಮೀ, ನನಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿ ಒಂದಿಷ್ಟು ಜನನ ಕಟ್ಕೊಂಡು ರಾಮನ್ ಪಾರ್ಟಿ, ಭರ್ತಾ ಪಾರ್ಟಿ, ಕೈಕೇಯಿ ಪಾರ್ಟಿ ಆಗಿ ಜಗಳ ಮಾಡಿ ಹೋಗ್ರೋ, ಟೈರ್ ಸುಡ್ರೋ, ಲಾರಿ ಸುಡ್ರೋ, ಗಲಾಟೆ ಮಾಡ್ರೋ, ಇವಾಗ ಮಾಡ್ತಾರಲ್ಲ, ಜೈಲಿಂದ ಹಂಗೆ ಮಾಡಿಸ್ತಿದ್ರೇನೋ. ಆದರೆ ರಾಮ ಯೋಚನೆ ಮಾಡ್ದ, ಎಸ್ ಐ ಆಮ್ ಅಫೆಂಡೆಡ್, ನನಗೆ ತೊಂದರೆ ಆಗಿದೆ, ನನ್ನ ಮಲ್ತಾಯಿಯಿಂದ ನಂಗೆ ತಪ್ಪಾಗಿದೆ, ಆದರೆ ನಾನೀಗ ರಾಜಕುಮಾರ, ಐ ಆಮ್ ನಾಟ್ ಎನ್ ಆರ್ಡಿನರಿ ಮ್ಯಾನ್. ನಾನೀಗ ಏನಾದರೂ ಎಮೋಷ್ನಲ್ ಆದರೆ, ಕೂಗಾಡಿದ್ರೆ, ಕಿರ್ಚಾಡಿದ್ರೆ ಇಡೀ ಅಯೋಧ್ಯ ಭುಗಿಲಿದ್ದು ಬೆಂಕಿ ಹತ್ಕೊಂಡ್ಬಿಡತ್ತೆ, ಸಾವಿರಾರು ಜನರ ಸಾವು ನೋವಿಗೆ ಕಾರಣ ಆಗುತ್ತೆ. ಈಗ ನಾನು ನನ್ನ ದುಃಖವನ್ನು ನುಂಗಿ ಸುಮ್ಮನಿದ್ರೆ ಅಯೋಧ್ಯೆಯಲ್ಲಿ ಶಾಂತಿ ಉಳಿಯುತ್ತೆ. ಭರತನೂ ಒಳ್ಳೆ ರಾಜನೇ ಆಗಲಿ, ರಾಜ ಎಲ್ಲರಿಗೂ ಮರ್ಯಾದೆ, ರಘುವಂಶದ ಮರ್ಯಾದೆ ಉಳಿಯುತ್ತೆ. ಈ ಥರ ಸಮಷ್ಟಿಯಾಗಿ ಆಲೋಚನೆ ಮಾಡ್ದ. ಅದಕ್ಕೆ ರಾಮ ಇವತ್ತು ತುಂಬ ರೆಲೆವೆಂಟ್ ನಮಗೆ. ನಾನು ನನ್ನಿಷ್ಟ, ಮೈ ಲೈಫ್ ಮೈ ಮನಿ, ಐ ಡೋಂಟ್ ಕೇರ್ ಅನ್ನುವ ಆರೋಗ್ಯನ್ಸ್ ಇದೆಯಲ್ಲ, ಇಂಡಿವಿಜುವಲಿಸಮ್ ಹೋಗ್ಬಿಟ್ಟು ವಿ ಹ್ಯಾವ್ ಟು ಹ್ಯಾವ್ ಕಲೆಕ್ಟಿವಿಸಮ್ ಫೀಲ್, ಅದನ್ನು ರಾಮ ಹೇಳ್ಕೊಡ್ತಾನೆ. ಸ್ವಾಮೀಜಿ ಇದ್ರ ಬಗ್ಗೆ ಇನ್ನೂ ವಿವರವಾಗಿ ಹೇಳ್ತಾರೆ. ಹೌದು ಗುರುಗಳೇ, ಅದ್ರ ಜೊತೆಗೆ ನಾವು ರಾಮ ಭಾರತ ಅಂದಿರೋದ್ರಿಂದ ಈಗ ರಾಮರಾಜ್ಯ ಸ್ಥಾಪನೆ ಅಂದರೆ ರಾಜನ ಹೊಣೆ. ಈಗ ನಾವು ರಾಜಕಾರಣಿಗಳ ಕೈಗೆ ಹೊಣೆಗಾರಿಕೆ ಕೊಟ್ಟಿರೋದ್ರಿಂದ ಅವರಲ್ಲಿ ರಾಮನನ್ನು ಕಾಣಲಿಕ್ಕೆ ಅಥವಾ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇಂದಿನ ದಿನಮಾನಗಳಲ್ಲಿ? ಮತ್ತು ರಾಮರಾಜ್ಯ ಸ್ಥಾಪನೆ ಕೇವಲ ರಾಜಕಾರಣಿಗಳ ಕರ್ತವ್ಯ ಮಾತ್ರವಾ ಅಂತ? ಅಲ್ಲವೇ ಅಲ್ಲ. ನೋಡಿ, ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ದೇಶಕ್ಕೆ ಇವತ್ತು ಬಂದಿರೋದು, ನಮ್ಮ ಸ್ಕ್ರಿಪ್ಚರ್ಸ್ ಏನಿದೆ, ನಮ್ಮ ಹಳೇ ಚಿಂತನೆಗಳೇನಿದೆ, ಅದ್ರ ಬಗ್ಗೆ ಒಂದು ನಯಾ ಪೈಸೆ ಎಷ್ಟು ಜ್ಞಾನ ಇಲ್ಲ ಇವರಿಗೆ. ಆ ಋಗ್ವೇದದಲ್ಲೇ ಹೇಳಿದೆ, ಏನದು, ಮನುಷ್ಯ ಸಮಾಜ ಪ್ರಪಂಚ ಅನ್ನುವಂಥದ್ದು ಮನುಷ್ಯನ ಶರೀರವಿದ್ದ ಹಾಗೆ, ಶರೀರದಲ್ಲಿ ಒಂದು ಇದ್ದ ಹಾಗೆ ಒಂದಿಲ್ಲ. ನಾಲಿಗೆ, ಹಲ್ಲುಗಳು ಗಟ್ಟಿ ಇದೆ, ಅದರ ಒಳಗಡೆ ಸೂಕ್ಷ್ಮವಾದ ಮೃದುವಾದ ನಾಲಿಗೆ ಇದೆ. ಕಣ್ಣು, ರೆಪ್ಪೆ ಒಂದಿದ್ದ ಹಾಗಿಲ್ಲ. ಎಷ್ಟು ಹಾರ್ಮೋನಿಯಸ್ ಆಗಿ ಫಂಕ್ಷನ್ ಮಾಡ್ತಾ ಇದೆ ಒಂದೊಂದು. ಇದೆ ಆರ್ಗನೈಸೇಷನ್ ಅಂದರೆ, ಅಡ್ಮಿನಿಸ್ಟ್ರೇಷನ್ ಅಂದರೆ ಇದೆ. ಪ್ರತಿಯೊಂದು ಕಣ್ಣು ಅಪ್ಪಿ ತಪ್ಪಿಯೂ ಕಿವಿ ಕೆಲಸ ಮಾಡಲ್ಲ, ಕಿವಿ ಅಪ್ಪಿ ತಪ್ಪಿಯೂ ನಾಲಿಗೆ ಕೆಲಸ ಮಾಡಲ್ಲ. ತನ್ನ ಪಾಲನೆ ಕೆಲಸ ಮಾತ್ರ ಬಿಡೋದೇ ಇಲ್ಲ, ಇನ್ನೊಂದು ಅಂಗದ ಕೆಲಸ ಮಾಡಲ್ಲ. ದಿಸ್ ಇಸ್ ಎಕ್ಸಾಕ್ಟ್ಲಿ ಇಸ್ ಅಡ್ಮಿನಿಸ್ಟ್ರೇಷನ್, ದಿಸ್ ಈಸ್ ಆರ್ಗನೈಸೇಷನ್, ದಿಸ್ ಈಸ್ ಎಫಿಷಿಯಂಟ್ ವೇ ಆಫ್ ಹಾರ್ಮೋನೈಸಿಂಗ್ ಆಲ್ ಫೋರ್ಸಸ್. ಇವತ್ತು ಒಂದು ದೇಶ ಕಲ್ತ್ಕೊಳ್ಬೇಕಾದದ್ದೇನೆ, ಪ್ರತಿಯೊಬ್ಬರೂ ಪ್ರಾಣ ಹೋದರೂ ತಮ್ಮ ಪಾಲನೆ ಕರ್ತವ್ಯ ಮಾಡಬೇಕು ಮತ್ತು ಎಲ್ಲರಲ್ಲೂ ಕೂಡ ಹಾರ್ಮೋನಿ ಇರಬೇಕು. ರಾಜಕಾರಣಿ ಇವತ್ತು ನಮ್ಮಲ್ಲಿ ರಾಜಕಾರಣಿಗೆ ಟ್ರೈನಿಂಗ್ ಇಲ್ಲ. ವಿ ಹ್ಯಾವ್ ಅನ್ಟ್ರೈನ್ಡ್ ಪೊಲಿಟಿಷಿಯನ್ಸ್, ವಿ ಹ್ಯಾವ್ ಅನ್ಟ್ರೈನ್ಡ್ ಲೀಡರ್ಸ್. ಎಲ್ಲ ಜವಾಬ್ದಾರಿ ಸ್ಥಾನಗಳಲ್ಲಿ ಅನರ್ಹರಿದ್ದಾರೆ. ಇವತ್ತು ನಮ್ಮ ದೇಶದ ಸಮಸ್ಯೆ ಏನು ಅಂತಂದರೆ, ಜವಾಬ್ದಾರಿ ಸ್ಥಾನಗಳಲ್ಲಿ ಅನರ್ಹರಿದ್ದಾರೆ. ಯಾಕೆ ಅನರ್ಹರು ಅಂದರೆ, ಮೊದಲನೇದಾಗಿ ಕರ್ತವ್ಯ ಪ್ರಜ್ಞೆ ಇಲ್ಲ. ನಮ್ಮ ಪಾಲಿನ ಕರ್ತವ್ಯ ನಾವು ಮಾಡಲೇಬೇಕು ಅನ್ನುವಂಥದ್ದಿಲ್ಲ. ಅದು ಮೊದಲನೇದು, ನಾಯಕತ್ವಕ್ಕಿರಬೇಕಾದ ಮೊದಲನೇ ಗುಣ. ಎರಡನೇದು, ಆದರ್ಶಗಳಿಗೆ ಎಂದಿಗೂ ಕೂಡ ತಿಲಾಂಜಲಿ ಕೊಡಬಾರ್ದು, ಡೈಲ್ಯೂಟ್ ಮಾಡಬಾರ್ದು. ಯಾಕೆ ಗೊತ್ತಾ, ಹ್ಯೂಮನ್ ಸೈಕಾಲಜಿ ಹೇಗಿದೆ ಅಂದರೆ, ಲೀಡರ್ 100 ಹೆಜ್ಜೆ ಮುಂದೆ ಇಟ್ಟರೆ ಫಾಲೋಯರ್ಸ್ 1 ಹೆಜ್ಜೆ ಮುಂದೆ ಇಡ್ತಾರೆ. ಲೀಡರ್ 1 ಹೆಜ್ಜೆ ಹಿಂದೆ ಇಟ್ಟರೆ ಫಾಲೋಯರ್ಸ್ 100 ಹೆಜ್ಜೆ